ಒಬ್ಬ ಸಾಮಾನ್ಯ ಪ್ರಜೆಯಾಗಿ ಹೇಳೋದಾದರೆ ಇದಕ್ಕಿಂತ ಸಂತೋಷ ದೇಶಕ್ಕೆ ಇನ್ಯಾವುದೂ ಇಲ್ಲ ಅಂತ ನಾನಂತೂ ಹೇಳ್ತೀನಿ. ಕಾರಣ ಮೊನ್ನೆ ನಮ್ಮ ಯೋಧರು ಸತ್ತಾಗ ಬಹುಶಃ ಇಡೀ ದೇಶ ದುಃಖದಲ್ಲಿ ಇತ್ತು. ನಿಜವಾಗ್ಲೂ ದೇಶದಲ್ಲಿ ಏನು ಅನ್ನಿಸ್ತಾ ಇತ್ತು ಅಂತಂದರೆ, ನಮ್ಮ ದೇಶನ ರಕ್ಷಣೆ ಮಾಡ್ಕೊಳ್ಳಿಕ್ಕೆ ನಮಗೆ ಸಾಧ್ಯನಾ, ಏನಪ್ಪ ನಮ್ಮ ದೇಶ ಈ ರೀತಿ ಆಗ್ತಾ ಇದೆ ಅನ್ನೋಂಥ ಒಂದು ವಾತಾವರಣ, ಒಂದು ರೀತಿ ಮನಸ್ಥಿತಿ, ಬೇಸರ ಎಲ್ಲವೂ ನಮ್ಮ ಇಡೀ ದೇಶದ ಸಮಸ್ತ ನಾಗರಿಕರಲ್ಲಿತ್ತು. ಆದರೆ ಇವತ್ತು ನಮ್ಮ ದೇಶದ ಸೈನ್ಯ ಪಾಕಿಸ್ತಾನ ವಿರೋಧಿಗಳನ್ನು ಸದೆ ಬಡ್ದಿರೋದು ನೋಡಿದ್ರೆ ಇದು ದೇಶದ ಪ್ರತಿಯೊಬ್ಬ ನಾಗರಿಕನೂ ಹೆಮ್ಮೆ ಪಡುವಂಥದ್ದು, ಹಬ್ಬ ಆಚರಣೆ ಮಾಡುವಂಥದ್ದು, ಒಂದು ಸಂತೋಷದ ಒಂದು ಸುದಿನ ಅಂತ ಹೇಳಿ ನಾನಂತೂ ಭಾವಿಸ್ತೇನೆ. ಬಹುಶಃ ಈ ಸುದಿನಕ್ಕೂ ಕಾರಣ ನಮ್ಮ ಪ್ರಧಾನಿ ನರೇಂದ್ರ ಮೋದಿಯವರು, ಅವರ ಆಡಳಿತ ವೈಖರಿ ಮತ್ತು ಆತ ಈ 5 ವರ್ಷಗಳ ಕಾಲ ಆತ ತಗೊಳ್ತಾ ಇರುವಂಥ ದಿಟ್ಟ ನಿರ್ಧಾರಗಳು, ಸರ್ಕಾರ ನಡೆಸ್ತಾ ಇರುವಂಥ ರೀತಿ ನೋಡಿದ್ರೆ ಖಂಡಿತವಾಗ್ಲೂ ಮತ್ತೊಮ್ಮೆ ಈ ಭಾರತದ ಪ್ರಧಾನಿಯಾಗಿ ನರೇಂದ್ರ ಮೋದಿಯವರು ಬರಬೇಕು. ಇಂಥ ಒಬ್ಬ ಧೀಮಂತ ನಾಯಕ ಪ್ರಧಾನಿ ಆದಾಗ ಮಾತ್ರ ಈ ದೇಶ ಸುರಕ್ಷಿತವಾಗಿ ಇರಲಿಕ್ಕೆ ಸಾಧ್ಯ ಅಂತ ಹೇಳಿ ನಾನು ಒಬ್ಬ ಸಾಮಾನ್ಯ ಪ್ರಜೆಯಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಒಂದು ಲಾಸ್ಟ್ ಉರಿ ಸರ್ಜಿಕಲ್ ಸ್ಟ್ರೈಕ್ ಆದಾಗಲೂ ಕೂಡ ಒಂದಷ್ಟು ಟೈಮ್ ಜಾಸ್ತಿ ತಗೊಂಡಿದ್ರು ಸರ್ಜಿಕಲ್ ಸ್ಟ್ರೈಕ್ನ ಮಾಡೋದಕ್ಕೆ. ಬಟ್ ಇಲ್ಲಿ 2 ವಾರ, ಇವತ್ತಿಗೆ 13ನೇ ದಿನ. ಇವತ್ತು ಪುಲ್ವಾಮಾ ಅಟ್ಯಾಕ್ ಆಗಿ 13ನೇ ದಿನ. 13 ದಿನಗಳಲ್ಲಿ ಪಾಕಿಸ್ತಾನದ ಉಗ್ರ ನೆಲೆಗಳ ಮೇಲೆ ದಾಳಿ ಮಾಡಿದ್ದಾರೆ. ನಮ್ಮ ಭಾರತೀಯರು ಸ್ವಭಾವ ಏನು ಅಂದರೆ ಶಾಂತಿ ಪ್ರಿಯರು, ಗಲಾಟೆ ಮಾಡಬೇಕು ಅಂತ ಹೇಳಿ ಅವ್ರು ಯಾವತ್ತೂ ಹೋಗೋದಿಲ್ಲ. ಆದರೆ ನಮ್ಮ ಶಾಂತಿಗೆ ಬಂದಾಗ ಸುಮ್ಮನೆ ಕೂರೋ ಅಂಥವ್ರು ಅಲ್ಲ ಅನ್ನೋದಕ್ಕೆ ಇದು ಕುತ್ರ. 15 ದಿನಗಳೊಳಗಡೆ ನಾವು ಯಾವುದೇ ರೀತಿಯಾದಂಥ ಸಮರಕ್ಕೂ ನಮ್ಮ ದೇಶವನ್ನು ಉಳಿಸ್ಕೊಳ್ಳಿಕ್ಕೆ ನಾವು ಸಿದ್ಧರಾಗಿದ್ದೀವಿ ಅನ್ನೋದಕ್ಕೆ ಇದೊಂದು ಪಾಕ್ಗೆ ಉದಾಹರಣೆಯಾಗಿ ಕೊಟ್ಟಿರುವಂಥದ್ದು. ಇನ್ನು ಭಾರತ ಸರ್ಕಾರ ಇಲ್ಲೂ ಅಫಿಷಿಯಲ್ ಆಗಿ ನಾವೇ ಮಾಡಿದ್ದೀವಿ ಅಂತ ಘೋಷಣೆ ಮಾಡಿದೆ. ಬಟ್ ಎಲ್ಲೂ ಎಷ್ಟು ಜನ ಸತ್ತಿದ್ದಾರೆ, ಎಷ್ಟು ಜನ ಉಗ್ರರು ಸತ್ತಿದ್ದಾರೆ ಅಂತ ಹೇಳಿಲ್ಲ. ಬಟ್ ಪಾಕಿಸ್ತಾನದ ಕೆಲವು ಮಾಧ್ಯಮಗಳ ಸುದ್ದಿ ಪ್ರಕಾರ 200ರಿಂದ 300 ಜನ ಉಗ್ರರು ಸತ್ತೋಗಿದ್ದಾರೆ ಅಂತ. ನಮ್ಮ 45 ಜನರ ಯೋಧರ ಬಲಿದಾನಕ್ಕೆ 200ರಿಂದ 300 ಉಗ್ರರನ್ನ ಹೊಡೆದುಳಿಸಿದ್ದಾರೆ ಅಂತ ಪಾಕಿಸ್ತಾನದ ಮಾಧ್ಯಮಗಳು. ನಮ್ಮ ಸಂತೋಷ ಏನು ಅಂದರೆ ಅಲ್ಲಿ ಎಷ್ಟು ಜನ ಸಾಯ್ತಾ ಇದ್ದಾರೆ ಅಂತಲ್ಲ, ನಾವೆಷ್ಟು ಬಲಶಾಲಿಗಳಾಗಿ ನಮ್ಮ ದೇಶ ಉಗ್ರರು ಅಲ್ಲ, ಅದು ಬೇಜಾರೆ ಅಲ್ಲ. ಉಗ್ರರು ಎಷ್ಟು ಜನ ಸತ್ರು ಸಹಿತ ಸಂತೋಷ ಪಡುವಂಥದ್ದೇ. ಆದರೆ ಇಲ್ಲಿ ನಮ್ಮ ಸೇನೆ ತಗೊಂಡಿರುವಂಥ ದಿಟ್ಟ ನಿರ್ಧಾರಕ್ಕೆ ನಾವೊಂದು ಶಬಾಷ್ಗಿರಿಯನ್ನು ಕೊಡ್ಲಿಕ್ಕೆ ಇಷ್ಟಪಡ್ತೇವೆ. ಹೌದು, ಕಾರ್ಗಿಲ್ ವಾರ ಆದಮೇಲೆ ಒಂದು 47 ವರ್ಷಗಳ ಬಳಿಕ ನಾವು ಒಂದು ಬಾರ್ಡರ್ನ ಕ್ರಾಸ್ ಮಾಡಿ ಪಾಕಿಸ್ತಾನದೊಳಗಡೆ ನಮ್ಮ ಏರ್ ಫೋರ್ಸ್ ಹೋಗಿ ಹೊಡೆದಾಕ್ತಿದ್ದಾರೆ. ಅಜಿತ್ ದೋವಲ್ ಅವರಾಗಿರ್ಬೋದು, ವಾಯುನೆಲೆ ಆಗಿರ್ಬೋದು, ಅವರಿಗೆ ಫುಲ್ ಫ್ರೀ ಹ್ಯಾಂಡ್ ಕೊಟ್ಟಂತ ಮೋದಿ ಅವರಾಗಿರ್ಬೋದು. ಏನ್ ಹೇಳಕ್ ಇಷ್ಟಪಡ್ತಾರೆ ಟೋಟಲ್? ಇದು ನೋಡಿ, ಒಟ್ಟಾರೆಯಾಗಿ ಈ ಕಳೆದ 5 ವರ್ಷಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಪ್ರಧಾನಿಗಳಾದ ನಂತರ ಸೇನೆಗೆ ಅವರು ಕೊಟ್ಟಷ್ಟು ಒತ್ತು ಬಹುಶಃ ಇಂದಿನ ಯಾವ ಪ್ರಧಾನಿಗಳು ಕೊಟ್ಟಿರ್ಲಿಕ್ಕಿಲ್ಲ ಅಂತ ಹೇಳಿ ನಮ್ಮ ಇತಿಹಾಸನೇ ಹೇಳುತ್ತೆ. ಹಾಗಾಗಿ ಅವರು ಒಬ್ಬ ಪ್ರಧಾನಿಯಾಗಿ ಈ ದೇಶದ ರಕ್ಷಣೆಗೆ ಸಂಪೂರ್ಣವಾಗಿ ನಿಂತಂಥ ಒಬ್ಬ ಪ್ರಧಾನಿ. ಹಾಗಾಗಿ ಇವತ್ತು ದೇಶ ಈ ಒಂದು ಉತ್ತಮ ಸ್ಥಿತಿಗಿದೆ. ಅದಕ್ಕೆ ಅವರಿಗೂ ಸಹಿತ ನಾವು ಧನ್ಯವಾದಗಳು ಹೇಳಲಿಕ್ಕೆ ಇಷ್ಟಪಡ್ತೇವೆ. ಕೊನೆಯದಾಗಿ ಒಂದು ದೇಶದ ಪ್ರಜೆಯಾಗಿ, ಜವಾಬ್ದಾರಿಯುತ ಶಾಸಕರಾಗಿ, ಇನ್ನು ಮುಂದೆ ಪಾಕಿಸ್ತಾನ ಯಾವುದೇ ರೀತಿ ನಿರ್ಧಾರ ತಗೊಳ್ಳುತ್ತೆ ಇನ್ನು ಗೊತ್ತಿಲ್ಲ. ಏನು ಬೇಕಾದ್ರೂ ನಿರ್ಧಾರ ತಗೋಬಹುದು. ನೀವೆಲ್ಲರೂ ಒಕ್ಕೂರಲಾಗಿ, ಒಬ್ಬ ಸಾಮಾನ್ಯ ಪ್ರಜೆಯಾಗಿ, ಶಾಸಕಿಯಾಗಿ, ದೇಶದ ಒಬ್ಬ ನಾಗರಿಕರಾಗಿ ಅವರ ಬೆಂಬಲಕ್ಕೆ ಯಾವ ರೀತಿ ನೀವು ಇರ್ತೀರಾ ಯಾವಾಗಲೂ? ಖಂಡಿತವಾಗ್ಲೂ ಸದಾ ಈ ದೇಶವನ್ನು ರಕ್ಷಣೆ ಮಾಡೋದು ಪ್ರತಿಯೊಬ್ಬ ನಾಗರಿಕರ ಕರ್ತವ್ಯ ಆಗಿರುತ್ತೆ. ಹಾಗಾಗಿ ದೇಶಕ್ಕೆ ಸಮಸ್ಯೆ ಅಂತ ಬಂದಾಗ ನಾವೆಲ್ಲರೂ ಪ್ರಧಾನಿಯ ಕೈ ಜೋಡಿಸಿ ಈ ದೇಶದ ರಕ್ಷಣೆಗೆ ಎಂಥ ಸಂದರ್ಭ ಬಂದರೂ ನಾವೆಲ್ಲ ಸದಾ ಸಿದ್ಧ ಇದ್ದೇವೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮತ್ತು ನಾನು ಈ ಒಂದು ಪ್ರಧಾನಿಯ ಒಂದು ಇರುವಂಥ ಸಂದರ್ಭದಲ್ಲಿ ನಾವೆಲ್ಲ ಶಾಸಕರಾಗಿರುವಂಥದ್ದು ನಮಗಿನ್ನೂ ಸಂತೋಷ ಕೊಡುವಂಥ ವಿಷಯ ಅಂತ ಹೇಳಿ ನಾನು ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಕೊನೆಯದಾಗಿ ಯೋಧರಿಗೆ, ಅಲ್ಲಿ ಅಟ್ಯಾಕ್ ಮಾಡಿರೋ ಯೋಧರಿಗೆ, ಪ್ರಧಾನಿಯವರಿಗೆ ನೀವು ಯಾವ ರೀತಿ ಒಂದು ಧನ್ಯವಾದ? ನಮ್ಮದೊಂದು ದೊಡ್ಡ ಸಲಾಂ ನಮ್ಮ ಸೈನಿಕರಿಗೆ, ನಮ್ಮ ಪ್ರಧಾನಿಗೆ, ಮತ್ತು ಈ ದಿಟ್ಟ ನಿರ್ಧಾರವನ್ನು ತಗೊಂಡಿರುವಂಥ ಸೈನ್ಯದ ಎಲ್ಲ ಅಧಿಕಾರಿ ವೃಂದದವರಿಗೆ, ನಮ್ಮ ಬಹುಶಃ ಭಾರತದ ಎಲ್ಲ ಜನರ ದೊಡ್ಡ ಸಲಾಂ. ನಿಮ್ಮ ಸೇನೆಯ ಕೆಲಸ ಯಾವತ್ತೂ ಪ್ರಶಂಸನೀಯ. ಹಾಗಾಗಿ ನೀವು ತಗೊಳ್ಳುವಂಥ ದಿಟ್ಟ ಹೆಜ್ಜೆಗಳ ಜೊತೆಗೆ ಭಾರತದ ಪ್ರತಿಯೊಬ್ಬ ನಾಗರಿಕರು ನಾವು ನಿಮ್ಮ ಜೊತೆಯಲ್ಲಿ ಇದ್ದೀವಿ, ನೀವು ಮುಂದೆ ಹೋಗಿ ಅನ್ನೋ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ.